ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ಸೌತೆಕಾಯಿಂದ ಒಂದು ಸಾಸಿವೆ ಮಾಡೋಣ. ತುಂಬ ಚೆನ್ನಾಗಿರುತ್ತೆ. ಇದೊಂದು ಉತ್ತರ ಕನ್ನಡದ ಒಂದು ಸ್ಪೆಷಲ್ ರೆಸಿಪಿ ಕೂಡ. ಇಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕೋತಾ ಇದ್ದೀನಿ. ಎಷ್ಟು ಒಂದು 5 ಜನರಿಗೆ ಮಾಡ್ತಾ ಇರೋದು ನಾನು. ಹಾಗೆ ಸೌತೆಕಾಯಿಯನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಇದು ಕಾಯಿ ತುರಿಯನ್ನು ಗ್ರೈಂಡ್ ಮಾಡ್ಕೊತೀನಿ. ತುಂಬಾ ಈಸಿ ಅಂತ ಹೇಳ್ಬೋದು, ಮಾಡೋಕ್ಕೂ ಸುಲಭ. ಒಂದು 5 ನಿಮಿಷದಲ್ಲೇ ಆಗೋಗ್ಬಿಡತ್ತೆ. ಹಾಗೆ ನಾನು ಇಲ್ಲಿ ಉಪ್ಪು ಮತ್ತು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಗಟ್ಟಿ ಮೊಸರನ್ನು ಹಾಕ್ಕೋಬೇಕು. ಜಾಸ್ತಿ ಸ್ವೀಟ್ ಏನೂ ಬೇಕಾಗೋದಿಲ್ಲ ಇದಕ್ಕೆ, ಸ್ವಲ್ಪ ಸಿಹಿ ಸಾಕು. 1 ಸ್ಪೂನ್ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ, ಇಲ್ಲಾಂದರೆ ಚೆನ್ನಾಗಾಗಲ್ಲ. ಈಗ ಕಾಯಿ ತುರಿಯನ್ನು ಗ್ರೈಂಡ್ ಮಾಡಿ ತಂದಿದ್ದೇನೆ. ನುಣ್ಣಗೆ ಪೇಸ್ಟ್ ಆಗಬೇಕು ಇದು. ಸ್ವಲ್ಪ ನೀರು ಕೂಡ ಸೇರಿಸ್ಕೋಬಹುದು. ಕ್ವಾಂಟಿಟಿ ಸ್ವಲ್ಪ ತೆಳ್ಳಗೆ ಇರಬೇಕು. ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ. ಇದು ಬಿಸಿ ಮಾಡೋ ಪದಾರ್ಥ ಅಲ್ಲ, ತಂಪಿನ ಪದಾರ್ಥ. ಈ ಬೇಸಿಗೆಯಲ್ಲಿ ತುಂಬಾ ಚೆನ್ನಾಗಾಗತ್ತೆ ಊಟಕ್ಕೆ. ಸಲಾಡ್ ಥರ ಅನ್ಬಹುದು. ಒಮ್ಮೆ ಆದರೂ ಟ್ರೈ ಮಾಡಿ ನೋಡಿ, ಆಯಿತಾ? ಈಗೊಂದು ಒಗ್ಗರಣೆ ಹಾಕೋಣ. ಇದಕ್ಕೆ ಒಗ್ಗರಣೆ ಹಾಕೋಣ. ಫಸ್ಟ್ ತೆಂಗಿನ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಹಾಗೆ ಉದ್ದಿನಬೇಳೆ, 1/2 ಸ್ಪೂನ್ ಉದ್ದಿನಬೇಳೆಯನ್ನು ಹಾಕ್ತಾಯಿದ್ದೀನಿ. ಹಾಗೆ ಸಾಸಿವೆ ಒಂದು 1/2 ಸ್ಪೂನು. ಒಂದು ಚಿಕ್ಕ ಒಣಮೆಣಸನ್ನು ಹಾಕ್ತಾಯಿದ್ದೀನಿ. ಒಗ್ಗರಣೆ ಚಿಟ ಚಿಟಾಗ್ಬಿಡ್ತಾ ಇದೆ. ಈಗ ಹಾಕಿಬಿಡೋಣ. ಓಕೆನಾ? ಫೈನಲಿ ಸಾಸಿವೆ ರೆಡಿ ಆಯಿತು. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಆಲ್.